ಐಟಿ ಸಿಟಿ ಖ್ಯಾತಿಯ ಬೆಂಗಳೂರಿಗೆ ಗುಂಡಿಗಳೇ ಕುಖ್ಯಾತಿಯನ್ನ ತಂದೊಡ್ತಾ ಇದೆ. ರಸ್ತೆ ಗುಂಡಿಗೆ ಬಲಿಯಾಗ್ತಾ ಇದೆ. ದೇಶದಲ್ಲೇ ಬೆಂಗಳೂರು ನಂಬರ್ 1. ಅನೇಕ ಖ್ಯಾತಿಗಳಿದೆ ಬೆಂಗಳೂರಿಗೆ. ಈಗ ಮತ್ತೊಂದು ಕುಖ್ಯಾತಿ ಅಂತಂದ್ರೆ ಈ ಗುಂಡಿಗಳು. ಈ ಗುಂಡಿಗಳಿಂದ ಆಗ್ತಾ ಇರುವಂತ ಅವಾಂತರಗಳು, ಗುಂಡಿಗಳಿಂದ ಆಗ್ತಾ ಇರುವಂತ ಸಾವು, ಇದೆಲ್ಲವೂ ಕೂಡ ಕುಖ್ಯಾತಿಯನ್ನ ತಂದೊಡ್ತಾ ಇದೆ. ದೇಶದಲ್ಲೇ ನಂಬರ್ 1. ಅಮಾಯಕರ ಬಲಿ ಪಡಿತಾ ಇದೆ ಈ ಬೃಹತ್ ಗುಂಡಿಗಳು. ಪಾಲಿಕೆಯ ದಪ್ಪ ಚರ್ಮದ ಅಧಿಕಾರಿಗಳಂತೂ ಸೈಲೆಂಟ್ ಆಗಿದ್ದಾರೆ. ತುಟಿಕ್ ಪಿಟಿಕ್ ಅಂತ ಇಲ್ಲ, ಮಾತಾಡ್ತಾ ಇಲ್ಲ. ಬೆಂಗಳೂರಿನ ಶಾಸಕರಾಗಿರಬಹುದು, ಸಂಸದರಾಗಿರಬಹುದು, ಅದೇ ರಸ್ತೆಯಲ್ಲಿ ಸಂಚಾರ ಮಾಡಿದ್ರು ಕೂಡ ಚಕಾರ ಕೂಡ ಎತ್ತುತ್ತಾ ಇಲ್ಲ. ಏರಿಯಾದಲ್ಲಿ ಗುಂಡಿ ಬಗ್ಗೆ ಗಮನ ಹರಿಸೋದಕ್ಕೆ ಬಿಬಿಎಂಪಿ ಸದಸ್ಯರೇ ಇಲ್ಲ. ಎಲ್ಲದಕ್ಕೂ ಕಾರಣ ಇದೇನಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ ಅನ್ನುವಂಥ ಕಾರಣ ಎಲ್ಲೊಂದು ಕಡೆನಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಒಂದಷ್ಟು ಗುಂಡಿಗಳನ್ನು ಮುಚ್ಚೋದಕ್ಕೆ ಡೆಡ್ಲೈನ್ಗಳು, ಕೋರ್ಟ್ನಿಂದ ಆದೇಶಗಳು ಎಲ್ಲವೂ ಕೂಡ ಬಂದ ನಂತರದಲ್ಲೂ ಕೂಡ ಕೋಟಿಗಟ್ಟಲೆ ಸುರಿದ್ರೂ ಕೂಡ ಈ ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಮುಕ್ತಿ ಇಲ್ವಾ ಅನ್ನುವಂಥ ಪ್ರಶ್ನೆ ಪದೇ ಪದೇ ವರದಿ ಆಗ್ತಾ ಇದೆ. ವರದಿಯ ಬಳಿಕ ಕೊನೆಗೂ ಕೂಡ ಈಗ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಪವರ್ ಟಿವಿ ನಿತ್ಯ ಬಿಚ್ಚಿಡ್ತಾ ಇದೆ ಈ ರಸ್ತೆ ಗುಂಡಿಗಳ ಅವಾಂತರಗಳನ್ನ ನಿಮ್ಮ ಮುಂದೆ. ಐಟಿ ಸಿಟಿಯ ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೆ ಈಗ ಟೆಂಡರ್ ಕರೆಯೋದಕ್ಕೆ ಪಾಲಿಕೆ ಸಿದ್ಧತೆಯನ್ನು ನಡೆಸಿದೆ. ಡಿಸೆಂಬರ್ 25ಕ್ಕೆ ವಿವಿಧ ವಲಯಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಎಲ್ಲ ಅಂದುಕೊಂಡಂತೆ ಆದರೆ ಹೊಸ ವರ್ಷಕ್ಕೆ ರಸ್ತೆ ಕಾಮಗಾರಿ ಬಿಬಿಎಂಪಿಯ ಅನುದಾನದಲ್ಲಿ 389 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಟೆಂಡರ್ ಅನ್ನ ಈಗ ಕರೆಯಲಾಗಿದೆ. 5 ತಿಂಗಳಲ್ಲಿ ರಸ್ತೆಗಳ ಅಭಿವೃದ್ಧಿ ಪೂರ್ಣಗೊಳಿಸೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. 9 ವಲಯಗಳು, ಎಲ್ಲಾ ವಲಯಗಳು ಸೇರಿ 694 ಕೋಟಿ ರಿಲೀಸ್ ಮಾಡೋದಕ್ಕೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾವ ಯಾವ ವಲಯಗಳಲ್ಲಿ ಎಷ್ಟೆಷ್ಟು ಕೋಟಿಗಳನ್ನ ಈಗ ಇಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಸಾಕಷ್ಟು ಗುಂಡಿಗಳಿದೆ. ಎಲ್ಲಾ ವಲಯಗಳಲ್ಲಿ 9 ವಲಯಗಳಿಗೂ ಕೂಡ ಇಂತಿಷ್ಟು ಅನ್ನುವಂಥ ನಿಟ್ಟಿನಲ್ಲಿ ಈಗ ಖರ್ಚು ಮಾಡ್ತಾ ಇದ್ದಾರೆ. ಮೊದಲಿಗೆ ಗಮನಿಸೋದಾದ್ರೆ ಮಹದೇವಪುರ ವಲಯ, ಇಲ್ಲಿ 30 ರಸ್ತೆಗಳಿದೆ, 82 ಕಿಲೋಮೀಟರ್, 140 ಕೋಟಿ ವೆಚ್ಚದಲ್ಲಿ ರಸ್ತೆಯನ್ನ ಗುಂಡಿಗಳನ್ನ ಮುಚ್ಚುವಂತ ಕಾರ್ಯ. ಇನ್ನು ಎರಡನೇ ವಲಯವನ್ನ ಗಮನಿಸೋದಾದ್ರೆ ಯಲಹಂಕ ವಲಯ, 36 ರಸ್ತೆಗಳಿದೆ, 69.45 ಕಿಲೋಮೀಟರ್, ಜೊತೆಗೆ 97.50 ಕೋಟಿ ಇಲ್ಲಿ ಖರ್ಚು ಮಾಡ್ತಾ ಇರೋದು. ಇನ್ನು ಪೂರ್ವ ವಲಯದಲ್ಲಿ 51 ರಸ್ತೆಗಳು, 76.85 ಕಿಲೋಮೀಟರ್, 95 ಕೋಟಿ ವೆಚ್ಚ. ದಕ್ಷಿಣ ವಲಯದಲ್ಲಿ 30 ರಸ್ತೆಗಳು, 34.90 ಕಿಲೋಮೀಟರ್, 95 ಕೋಟಿ ವೆಚ್ಚದಲ್ಲಿ ದಕ್ಷಿಣ ವಲಯದಲ್ಲೂ ಕೂಡ ರಸ್ತೆ ಗುಂಡಿ ಮುಚ್ಚುವಂತ ಕಾರ್ಯಕ್ಕೆ ಟೆಂಡರ್ ಅನ್ನ ಈಗ ಕರೆಯಲಾಗ್ತಾ ಇದೆ. ಇನ್ನು ಆರ್ ನಗರ ವಲಯ 16 ರಸ್ತೆಗಳು, 34.83 ಕಿಲೋಮೀಟರ್, 95 ಕೋಟಿ ವೆಚ್ಚ ಮಾಡ್ತಾ ಇದ್ದಾರೆ. ಇನ್ನು ಪಶ್ಚಿಮ ವಲಯವನ್ನು ಗಮನಿಸೋದಾದ್ರೆ 19 ರಸ್ತೆಗಳು, 23.40 ಕಿಲೋಮೀಟರ್, 71.50 ಕೋಟಿ ಖರ್ಚು ಅಲ್ಲಿ. ಬೊಮ್ಮನಹಳ್ಳಿ ವಲಯವನ್ನು ಗಮನಿಸೋದಾದ್ರೆ 22 ರಸ್ತೆಗಳಿಗೆ 34.60 ಕೋಟಿ. ಕೆಆರ್ ಪುರ ವಲಯ 8 ರಸ್ತೆಗಳಿಗೆ 19.55 ಕಿಲೋಮೀಟರ್ಗೆ 35 ಕೋಟಿ. ಇನ್ನು ದಾಸರಹಳ್ಳಿ ಕೊನೆ ವಲಯವನ್ನು ಗಮನಿಸೋದಾದ್ರೆ 6 ರಸ್ತೆಗಳು, ಅಲ್ಲಿ 14 ಕಿಲೋಮೀಟರ್, 20 ಕೋಟಿ ಖರ್ಚಾಗ್ತಾ ಇದೆ. ಒಟ್ಟಾರೆಯಾಗಿ 218 ರಸ್ತೆಗಳು, 389 ಕಿಲೋಮೀಟರ್, 694 ಕೋಟಿ ವೆಚ್ಚ ಮಾಡಬೇಕು ಅನ್ನುವಂಥ ಸಿದ್ಧತೆಯನ್ನ ಈಗ ಬಿಬಿಎಂಪಿ ಮಾಡಿಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಗಮನಿಸ್ತಾ ಇದ್ದೀವಿ ಕಳೆದ ಅನೇಕ ವರ್ಷಗಳಿಂದಲೂ ಕೂಡ ಈ ಗುಂಡಿ ಸಮಸ್ಯೆಗೆ ಮುಕ್ತಿ ಅನ್ನುವಂಥದ್ದು ಸಿಕ್ಕಿಲ್ಲ. ಈಗ ಮತ್ತೊಂದು ಟೆಂಡರ್ ಅನ್ನ ಕರೆಯೋದಕ್ಕೆ ಪಾಲಿಕೆ ಸಿದ್ಧತೆಯನ್ನು ನಡೆಸಿದೆ. ಈಗಲಾದ್ರೂ ಮುಕ್ತಿ ಸಿಗುತ್ತಾ? ಹೊಸ ವರ್ಷಕ್ಕೆ ಹೊಸ ರಸ್ತೆಗಳು ಸಿದ್ಧ ಆಗುತ್ತಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರೋದು. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮಂಜುನಾಥ್. ಎಸ್, ನಿಜಕ್ಕೂ ಕೂಡ ಅಶ್ವಿನಿ, ಬೆಂಗಳೂರು ನಗರದಲ್ಲಿರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಸಿಎಂ ಡೆಡ್ಲೈನ್ ಕೊಟ್ಟಿದ್ದಾಗಿದೆ, ಡಿಸಿಎಂ ಡೆಡ್ಲೈನ್ ಕೊಟ್ಟಿದೆ. ಆದರೂ ಕೂಡ ರಸ್ತೆ ಗುಂಡಿ ಸರಿಯಾಗಿಲ್ಲ. ಜೊತೆಗೆ ಹೈಕೋರ್ಟ್ ಕೂಡ ಬಿಬಿಎಂಪಿ ಅಧಿಕಾರಿಗಳನ್ನ ಕಿವಿ ಹಿಂಡಿತ್ತು. ಅಂದರೆ ಬೆಂಗಳೂರು ನಗರದಲ್ಲಿ ರಸ್ತೆ ಗುಂಡಿಗೆ ವಾಹನ ಸವಾರರು ಬಲಿ ಆಗ್ತಿದ್ದಾರೆ, ಯಾಕೆ ರಸ್ತೆ ಗುಂಡಿಗಳನ್ನು ನೀವು ಸರಿಪಡಿಸ್ತಿಲ್ಲ ಅಂತೇಳಿ ಹೈಕೋರ್ಟ್ ಕೂಡ ಬಿಬಿಎಂಪಿಯನ್ನು ಕಿವಿ ಹಿಂಡಿತ್ತು. ಆದರೂ ಕೂಡ ಅಧಿಕಾರಿಗಳು ಎಲ್ಲ ಒಂದು ಕಡೆ ನಿರ್ಲಕ್ಷ್ಯ ತೋರಿದ್ರು. ಕೇವಲ ಎಲ್ಲೆಲ್ಲಿ ಮುಖ್ಯ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಗುಂಡಿ ಕಾಣ್ತವೆ ಅಂತಹ ಗುಂಡಿಗಳಿಗೆ ತೇಪೆ ಹಾಕುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಯಾವುದು ಕಂಪ್ಲೀಟ್ ರಸ್ತೆ ಗುಂಡಿ ಮುಚ್ಚಿರಲಿಲ್ಲ. ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಯೋಜನೆಯಲ್ಲಿ ಕೋಟಿ ಕೋಟಿ ಹಣ
ಸುರಿದು ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತ ಮುಂದಾಗಿದ್ರು. ಜೊತೆಗೆ ಸರ್ಕಾರದ ಹಣದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಅಂತ ಮುಂದಾಗಿದ್ರು. ಆದರೂ ಕೂಡ ನಗರದಲ್ಲಿರುವಂತಹ ರಸ್ತೆ ಗುಂಡಿಗಳು ಕಂಪ್ಲೀಟ್ ಮುಕ್ತಿ ಇರಲಿಲ್ಲ. ಇದೀಗ BBMPಯ ಅನುದಾನದಲ್ಲಿ 8 ವಲಯಗಳು ಸೇರಿದಂತೆ BBMPಯ ಹಣದಲ್ಲೇನೆ ವಲಯವಾರು ಟೆಂಡರ್ ಕರೆದು ಸುಮಾರು 389 ಕಿಲೋಮೀಟರು 694 ಕೋಟಿ ವೆಚ್ಚದಲ್ಲಿ ಮತ್ತೆ ಈಗ ಬೆಂಗಳೂರು ನಗರದ ರಸ್ತೆಗಳನ್ನು ಮುಚ್ಚೋದಕ್ಕೆ ಟೆಂಡರ್ ಕರೆದಿರುವಂಥದ್ದು. ಅಂದರೆ ವಲಯವಾರು ಲೆಕ್ಕಾಚಾರದಲ್ಲಿ, ಅಂದರೆ ಬೆಂಗಳೂರು ನಗರದಲ್ಲಿ ಒಂದು ವಲಯ KR ಪುರಂ ಆಗಿರ್ಬೋದು, ಮಾದೇವಪುರ ಆಗಿರ್ಬೋದು, ಜೊತೆಗೆ ದಾಸರಳ್ಳಿ ಆಗಿರ್ಬೋದು, ಹೀಗೆ ವಲಯವಾರು ಮಟ್ಟದಲ್ಲಿ ಟೆಂಡರ್ ಕರೀತಾ ಇದ್ದಾರೆ. ಯಾಕೆಂದರೆ ಈಗಾಗಲೇ ಸುಮಾರು ವಿವಿಧ ಕಾಮಗಾರಿಗಳು ಡಿಸೆಂಬರ್ 25ಕ್ಕೆ ಮುಕ್ತಾಯವಾಗ್ತಿದೆ. ಸೊ ಡಿಸೆಂಬರ್ 25 ಕಂಪ್ಲೀಟ್ ಆಗ್ತಾ ತಕ್ಷಣ ಮುಂದೆ ಪ್ಲಾನ್ ಏನು ಅನ್ನೋ ನಿಟ್ಟಿನಲ್ಲಿ ಈಗ ಇದೇ ರಸ್ತೆ ಗುಂಡಿಗಳನ್ನು ಮುಚ್ಚುತ್ತೀವಿ ಅನ್ನೋ ನಿಟ್ಟಿನಲ್ಲಿ ಈಗ ಡಿಸೆಂಬರ್ 25ರಿಂದ ಮತ್ತೆ ಹೊಸ ಟೆಂಡರ್ ಕರೆದಿವೆ. ಈ ಟೆಂಡರ್ನಲ್ಲಿ ಅಂದರೆ ಕೇವಲ 5 ತಿಂಗಳು ಮಾತ್ರ ಕಾಲಾವಕಾಶ ಕೊಡಲಾಗಿದೆ. 5 ತಿಂಗಳಲ್ಲಿ ಕಂಪ್ಲೀಟ್ ಏನು 694 ಕೋಟಿ ವೆಚ್ಚದಲ್ಲಿ ಟೆಂಡರ್ ಕರೆದಿದ್ದಾರೆ, 5 ತಿಂಗಳಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಈ 5 ತಿಂಗಳಲ್ಲಾದರೂ ಕಂಪ್ಲೀಟ್ ರಸ್ತೆ ಗುಂಡಿ ಮುಚ್ಚಿ ಬೆಂಗಳೂರು ನಗರದಂಥ ರಸ್ತೆ ಗುಂಡಿಗಳನ್ನು ಕಂಪ್ಲೀಟ್ ಮುಚ್ತಾರಾ ಅಂತೇಳಿ ಕಾದು ನೋಡಬೇಕಾಗಿದೆ. ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.